ಲೇಡೀಸ್ ಅಂಡ್ ಜೆಂಟಲ್ಮನ್, ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಯುದ್ಧದ ಕಾವು ವಿಶ್ವ ಪ್ರಸಿದ್ಧ ಬ್ಯಾಡ್ಗಿ ಮೆಣಸಿನಕಾಯಿ ಮಾರುಕಟ್ಟೆಗೂ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಗೆ ವಿಶ್ವ ಪ್ರಸಿದ್ಧ ಬ್ಯಾಡ್ಗಿ ಮೆಣಸಿನಕಾಯಿ ರಫ್ತಾಗ್ತಾ ಇತ್ತು. ಆದರೆ ತನ್ನ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯಿಂದ ಕಂಗೆಟ್ಟಂತಹ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇರೋದಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಆತಂಕದ ವಾತಾವರಣ ಇದೆ. ರಫ್ತು ಆಮದು ಎಲ್ಲವೂ ಬಂದ್. ಏನಿದರ ಎಫೆಕ್ಟ್ ಅನ್ನುವಂತಹ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ. ನಾನು ನಿಶ್ಚಿತ. ಗಲ್ಫ್ ರಾಷ್ಟ್ರಕ್ಕೆ ಹೋಗಬೇಕಾಗಿದ್ದಂತಹ ಮೆಣಸಿನಕಾಯಿ ಹಾಗೆ ಮಾರುಕಟ್ಟೆಯಲ್ಲಿ ಈಗ ಉಳ್ಕೊಂಡಿದೆ. ಗಲ್ಫ್ ಬದಲಾಗಿ ಬೇರೆ ಬೇರೆ ದೇಶಗಳಿಗೆ ರಫ್ತನ್ನ ಮಾಡೋಣ ಅಂತ ಅಂದ್ರೆ ಮಾಡುವಂತಹ ಸುಂಕ ಜೊತೆಗೆ ಅದರ ಬಾಡಿಗೆ ಕೂಡ ಮತ್ತಷ್ಟು ಹೆಚ್ಚಾಗಿರುತ್ತೆ. ಈ ಬ್ಯಾಡ್ಗಿ ಮೆಣಸಿನಕಾಯಿ ಮಸಾಲೆ ಪದಾರ್ಥಗಳ ತಯಾರಿಕೆ ಹಾಗೆ ಖಾರದ ಪುಡಿ ತಯಾರಿಕೆ ಅದಷ್ಟೇ ಅಲ್ಲ, ಸೌಂದರ್ಯವರ್ಧಕ ಲಿಪ್ಸ್ಟಿಕ್, ನೈಲ್ ಪಾಲಿಶ್ ತಯಾರಿಕೆಯಲ್ಲೂ ಬಳಕೆ ಆಗುತ್ತೆ. ಮಲೇಷಿಯಾ, ಇಂಡೋನೇಷಿಯಾ, ಬಾಲಿ, ಥೈಲ್ಯಾಂಡ್, ಸಿಂಗಾಪುರ್ ದೇಶಗಳಿಗೆ ಈ ಬ್ಯಾಡ್ಗಿ ಮೆಣಸಿನಕಾಯಿ ರಫ್ತಾಗುತ್ತೆ. ಆದರೆ ಮೆಣಸಿನಕಾಯಿ ರಫ್ತು ಮಾಡುವಂತಹ ಕಂಟೈನರ್ಗಳ ಬೆಲೆಯಲ್ಲೂ ಸಹ ದಿಢೀರ್ ಅಂತ ಹೇಳಿ ಏರಿಕೆಯಾಗಿದೆ. ಮೊದಲು ಒಂದು ಕಂಟೈನರ್ಗೆ $800 ಬಾಡಿಗೆ ಇತ್ತು. ಈಗ ಒಂದು ಕಂಟೈನರ್ಗಳ ಬಾಡಿಗೆ $3,500 ದಾಟಿದೆ. ಅಂತಂದ್ರೆ ಭಾರತೀಯ ರೂಪಾಯಿ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಒಂದು ಕಂಟೈನರ್ಗೆ 1,50,000 ಬಾಡಿಗೆ ಇತ್ತು. ಆದ್ರೆ ಈಗ ಒಂದು ಕಂಟೈನರ್ಗೆ $3.5 ಲಕ್ಷ ದಾಟಿದೆ. ರಫ್ತು ಬಾಡಿಗೆ ಹೆಚ್ಚಳ ಆಗಿರೋದು ಸಹಜವಾಗಿಯೇ ಮೆಣಸಿನಕಾಯಿ ರಫ್ತಿನ ಮೇಲೆ ಮಾರಕ ಪರಿಣಾಮ ಬೀರಿದೆ. ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ವಾರ್ಷಿಕವಾಗಿ ಸರಾಸರಿ 800ರಿಂದ 1,000 ಕೋಟಿ ರೂಪಾಯಿ ವಹಿವಾಟು ನಡೀತಾ ಇತ್ತು. ಬ್ಯಾಡ್ಗಿಗೆ ರಾಜ್ಯದ ಬಳ್ಳಾರಿ ಹಾಗೆ ಆಂಧ್ರ ಪ್ರದೇಶದ ನಾನಾ ಕಡೆಯಿಂದಲೂ ಸಹ ಮೆಣಸಿನಕಾಯಿ ಮಾರಾಟಕ್ಕೆ ವ್ಯಾಪಾರಿಗಳು ಬರ್ತಾರೆ. ಆದ್ರೆ ಪರಿಸ್ಥಿತಿ ಹೇಗೆ ಮುಂದುವರೆದ್ರೆ ರೈತರು ತರುವಂತಹ ಮೆಣಸಿನಕಾಯಿ ಬೆಲೆ ಕಡಿಮೆ ಆಗುತ್ತೆ ಅಂತ ವರ್ತಕರು ಹೇಳ್ತಾ ಇದ್ದಾರೆ. ಇದರಿಂದ ಮೆಣಸಿನಕಾಯಿ ಬೆಳೆದಂತಹ ರೈತರಲ್ಲೂ ಆತಂಕ ಮನೆ ಮಾಡಿದೆ. ಮುಂದೆ ಈ ಸಮಸ್ಯೆ ಯಾವ ರೀತಿ ಟರ್ನ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.